ಹೈ ಡಿವೈನ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಲೇವರ್ಫುಲ್ ಯೂನಿವರ್ಸ್. ಎಲ್ಲರೂ ಹೇಗಿದ್ದೀರಾ? ತುಂಬ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ನಿಮ್ಮ ಲಂಕೇಶ್. ಸೊ ನೀವೇನಾದರೂ ನನ್ನ ಚಾನಲ್ ಹೊಸಬ್ರಿದ್ದರೆ, ನಾನು ಸರ್ಟಿಫೈಡ್ ಟ್ಯಾರೋ ಟ್ರೇಡರ್, ಆಕಾಶಿಕ್ ರೀಡರ್, ರೇಕಿ ಆ್ಯಂಡ್ ಹೋಲಿಸ್ಟಿಕ್ ಹೀಲರ್ ಆ್ಯಂಡ್ ಸ್ಪಿರಿಚುವಲ್ ಕೋಚ್ ಕೂಡ. ತುಂಬ ಜನ ಹೋಲಿಸ್ಟಿಕ್ ಹೀಲ್ ಅಂತಂದರೆ ಏನಂತ ಕೇಳ್ತಾ ಇದ್ದಾರೆ. ಹೋಲಿಸ್ಟಿಕ್ ಹೀಲಿಂಗ್ ಅಂತಂದರೆ ತುಂಬ ಮೆಥಡ್ನ ಯೂಸ್ ಮಾಡಿ ಹೀಲಿಂಗ್ ಮಾಡ್ತಾರೆ ಅಂತಂದರೆ, ಈಗ ನಾನಾದರೆ ರೇಕಿ ಬಿಟ್ಟು 7 ಚಕ್ರ ಮೆಡಿಟೇಷನ್, ಏಂಜಲ್ ಹೀಲಿಂಗ್, ಕ್ರಿಸ್ಟಲ್ ಹೀಲಿಂಗ್ ಆ್ಯಂಡ್ ಕಲರ್ ಥೆರಪಿ ಆ್ಯಂಡ್ ಈವನ್ ಯೋಗ ನಾನು ಕಲ್ತಿದ್ದೀನಿ, ಕೆಲವೊಂದು ಮೆಡಿಟೇಷನ್ನು. ಸೊ ನಿಮಗೆ ಯಾವುದು ಶೂಟ್ ಆಗುತ್ತೆ, ಕೆಲವೊಂದು ಪರ್ಟಿಕ್ಯುಲರ್ ಸಮಸ್ಯೆಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಯೂಸ್ ಮಾಡಿ ಹೀಲ್ ಮಾಡ್ತೀನಿ. ಅದಕ್ಕೆ ಹೋಲಿಸ್ಟಿಕ್ ಹೀಲಿಂಗ್ ಅಥವಾ ಹೀಲರ್ ಅಂತ ಕರೀತಾರೆ. ತುಂಬ ನಾನು ಈ ಯೂಟ್ಯೂಬ್ ಅಲ್ಲಿ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡಿ ತುಂಬ ಲೇಟೇ, ಬಟ್ 3 to 4 ಇಯರ್ಸಿಂದ ನಾನು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಅಂದರೆ ಎಷ್ಟೋ ಜನಕ್ಕೆ ಆಫ್ಲೈನ್ ಸರ್ವಿಸಸ್ ಮಾತ್ರ ಕೊಡ್ತಾಯಿದ್ದೆ, ಕ್ಲೋಸ್ ಸರ್ಕಲ್ ಇರೋದ್ರಿಂದ. ಸೊ ಎಷ್ಟೋ ಜನ DM ಅಥವಾ ವಾಟ್ಸಪ್ನ ಆದಾಗ ನಿಮ್ಗೆ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಇದೆ, ತುಂಬ ಚಿಕ್ಕವ್ರಂಗೆ ಕಾಣಿಸ್ತಾರೆ ಅಂತಾರೆ. ಬಟ್ ಏಜ್ ಖಂಡಿತ ಮ್ಯಾಟ್ರಲ್ಲ. ಸೊ ನೀವು ಪರ್ಸನಲ್ ರೀಡಿಂಗ್ ಹೀಲಿಂಗ್ ತಗೊಂಡಾಗಲೇ ನನ್ನ ಸರ್ವಿಸಸ್ ಬಗ್ಗೆ ಗೊತ್ತಾಗುತ್ತೆ. ನಿಮ್ಗೆ ಏನಾದರೂ ಬೇಕು ಅಂತಂದರೆ, ಸೊ ನನ್ನದು ಕಾಂಟ್ಯಾಕ್ಟ್ ನಂಬರ್ ಬಯೋದಲ್ಲಿದೆ ಆ್ಯಂಡ್ ಈವನ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಓಲ್ಡ್ ನಂಬರ್ ಇಲ್ಲ, ಎಷ್ಟೋ ಜನ ಓಲ್ಡ್ ನಂಬರ್ಗೆ ಮೆಸೇಜ್ ಮಾಡ್ತಾಯಿದ್ದೀರಾ. ಓಲ್ಡ್ ನಂಬರ್ ನನ್ನ ಹತ್ರ ಆ್ಯಕ್ಟಿವ್ ಇದ್ರದ್ದು ಆಫೀಸ್ ನಂಬರ್. ನಿಮ್ಮದು ಪರ್ಸನಲ್ ಡೀಟೇಲ್ಸ್ನ ಅದರಲ್ಲಿ ಶೇರ್ ಮಾಡ್ತೀರಂದರೆ ಬೇರೊಬ್ಬರು ನೋಡ್ತಾರೆ. ಅದೇ ಕಾರಣಕ್ಕೆ ನಾನು ಹೊಸ ನಂಬರ್ ತಗೊಂಡಿದ್ದೀನಿ. ಯಾಕೆಂದರೆ ಬೇರೆ ವಿಡಿಯೋ ನಾನು ಡಿಸ್ಕ್ರಿಪ್ಷನಲ್ಲಿ ಹಳೆಯ ನಂಬರ್ ಇದ್ದರೆ ಅದಕ್ಕೆ ಮಾಡ್ತಾಯಿದ್ದೆ. ದಯವಿಟ್ಟು ಮಾಡಬೇಡಿ. ಕಾಲ್ ಮಾಡೋದಕ್ಕಿಂತ ಫಸ್ಟ್ ಮೆಸೇಜ್ ಮಾಡಿ. ತುಂಬ ಜನ ಮಾಡಿದಾಗ ನನಗೂ ಕನ್ಫ್ಯೂಸ್ ಆಗುತ್ತೆ, ಇದು ನಿಜವಾಗ್ಲೂ ಫೇಕ್ ರಿಯಲ್ ಅಂತ ಗೊತ್ತಾಗಲ್ಲ. ಆ್ಯಂಡ್ ಯಾವುದು ಫ್ರೀ ಇರಲ್ಲ, ಪೇಯ್ಡ್ ಇರುತ್ತೆ. ಸೊ ಓಕೆ, ವಿಡಿಯೋ ನಾನು ತುಂಬ ಜಾಸ್ತಿ ಇಂಟ್ರೊಡಕ್ಷನ್ ಕೊಡ್ತಾಯಿದ್ದೀನಿ ಅನಿಸುತ್ತೆ. ಈಗ ವಿಡಿಯೋ ಡೈರೆಕ್ಟ್ ಜಂಪ್ ಮಾಡೋಣ. ಈ ವ್ಯಕ್ತಿ, ಸೊ ಯಾರು ಈ ವ್ಯಕ್ತಿ ಖಂಡಿತ ನಿಮಗೆ ಗೊತ್ತಿರುತ್ತೆ. ಆ ರೀತಿ ಏನೂ ಇಲ್ಲದೆ ನೀವು ವಿಡಿಯೋನ ನಿಜವಾಗ್ಲೂ ಕ್ಲಿಕ್ ಅಂತೂ ಮಾಡಿರಲ್ಲ. ಆ್ಯಂಡ್ ಇದು ಯಾವುದೇ ರೀತಿ ಜೆಂಡರ್ ಬೇಸಿಸ್ ರೀಡಿಂಗ್ ಅಲ್ಲ. ನೀವು ಗಂಡು ಹೆಣ್ಣು ಆ್ಯಂಡ್ ಈವನ್ ನೀವು ಸೇಮ್ ಜೆಂಡರ್ ಲವ್ ಇಷ್ಟ ಇದ್ರು ಸೊ ಯು ಕ್ಯಾನ್ ವಾಚ್. ಯಾಕೆ ಅಂತಂದರೆ ಮೋರ್ ದೆನ್ ಗಂಡು ಹೆಣ್ಣು ಅನ್ನೋದಕ್ಕಿಂತ ಸೋಲ್, ಒಂದು ಆತ್ಮ ಅಂತ ನೀವು ಕನ್ಸಿಡರ್ ಮಾಡ್ಕೊಂಡು ನಾನು ಎಲ್ಲ ವಿಡಿಯೋ ನೋಡಿ ಆವಾಗಲೇ ನಿಮಗೆ ಕಂಪ್ಲೀಟ್ ರೆಸೊನೇಟ್ ಆಗುತ್ತೆ. ನಾನು ಮ್ಯಾಸ್ಕುಲೈನ್ ಫೆಮಿನೈನ್ ಅಂತಂದರೆ ಗಂಡು ಹೆಣ್ಣು ಅಂತ ಅರ್ಥ ಆಗಲ್ಲ. ಎಲ್ಲರಲ್ಲೂ ಹೆಣ್ತನ ಇರುತ್ತೆ, ಎಲ್ಲರಲ್ಲೂ ಗಂಡತನ ಇರುತ್ತೆ. ಆದ್ದರಿಂದನೇ ನಾವು ಕೆಲವೊಂದು ಟೈಮ್ ತುಂಬ ಎಷ್ಟೇ ವೀಕ್ ಇದ್ರೂ ಮೇಲಿದ್ದು ಹುಡುಗಿರು ಗಂಡಸ್ ಥರ ವರ್ಕ್ ಮಾಡ್ತಾರೆ ಮ್ಯಾಸ್ಕುಲೈನ್ ಎನರ್ಜಿಯಿಂದ. ಆ್ಯಂಡ್ ಈವನ್ ಗಂಡು ಕೂಡ ಎಷ್ಟೇ ಹೊರಟಿದ್ರೂ ಅವನಲ್ಲಿರುವಂಥ ಸಾಫ್ಟ್ ಫೆಮಿನೈನ್ ಎನರ್ಜಿಯಿಂದ ಬೇರೆಯವ್ರಿಗೆ ನರ್ಚರಿಂಗ್ ಎನರ್ಜಿ ಕೊಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಈ ವ್ಯಕ್ತಿ ಯಾರು ಅಂತ ನಿಮಗೆ ಖಂಡಿತ ಗೊತ್ತಿರುತ್ತೆ. ಮೇ ಬಿ ನೀವು ಫ್ರೆಂಡ್ ಆಗಿರಲಿ ಅಥವಾ ಈವನ್ ಪೇರೆಂಟ್ಸ್ ಆಗಿರಲಿ, ವಾಟ್ ಎವರ್. ನಿಮಗೆ ಈ ವ್ಯಕ್ತಿ ಪಾಸ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದ್ರು, ಬಟ್ ಇವಾಗ ಕನೆಕ್ಷನ್ ಇಲ್ಲ ನಿಮ್ಮ ಲೈಫಲ್ಲಿ. ಮೇ ಬಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ನಿಮಗೆ ಕನೆಕ್ಷನ್ ಬೇಕು ಅಂತ ಏನಿಲ್ಲ, ಕೆಲವೊಬ್ರು ಕ್ಯೂರಿಯಾಸಿಟಿಗೂ ನೋಡ್ತಾ ಇದ್ದೀರಾ ಅಂತ ಗೊತ್ತು. ಸೊ ನೀವು ಆಲ್ರೆಡಿ ಎವಾಲ್ವ್ ಆಗಿದ್ದೀರಾ ಆ್ಯಂಡ್ ನಿಮ್ಗೆ ಈ ವ್ಯಕ್ತಿ ಬೇಡ, ಬಟ್ ನಿಮಗೆ ಏನಾಗ್ತಿದೆ ಅಂತ ತಿಳ್ಕೊಳ್ಬೇಕು ಅಂತ ಕೆಲವೊಬ್ರು ನೋಡ್ತಾ ಇದ್ದೀರಾ. ಕೆಲವೊಬ್ರಿಗೆ ಖಂಡಿತ ಈ ವ್ಯಕ್ತಿ ಬೇಕು, ಬಟ್ ಸ್ಟಿಲ್ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಆದ್ದರಿಂದ ವಿಡಿಯೋ ನೋಡ್ತಾ ಇದ್ದೀರಾ. ಸೊ ಇದಿಷ್ಟು ಸಿಚುವೇಶನ್ ನಾನು ಏನು ಕೇಳ್ತೆ ಅಂತಂದರೆ, ತುಂಬ ಸೋಲ್ದು ನನಗೆ ಮೆಸೇಜಸ್ ಬರ್ತಾಯಿತ್ತು. ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಸೊ ಒಂದು ಹೇಳ್ತೀನಿ, ಈ ವ್ಯಕ್ತಿ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಸೊ ನೀವು ಮುಂಚೆ ಹೆಂಗಿದ್ರಿ ನಿಮ್ಮ ಸಂಬಂಧ ಆ ರೀತಿ ಈಗಲೂ ಆಗಲಿ ಅಂತ ತುಂಬ ಗಾಡಲ್ಲಿ ಪ್ರೇ ಮಾಡ್ತಾಯಿದ್ದಾರೆ. ಒಂದಂತೂ ನಿಜ, ಎಂಪ್ರೆಸ್ ಬಂದಿದೆ. ನಿಮ್ಮ ಥರ ವ್ಯಕ್ತಿ ಅವ್ರ ಲೈಫಲ್ಲಿ ಮತ್ತೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಈವನ್ ಅವರು ಪೋಷಕರು, ಪೇರೆಂಟ್ಸ್ ಕೂಡ ಕೊಡದೇ ಇರುವಂಥ ಪ್ರೀತಿನ ನೀವು ಕೊಟ್ಟಿದ್ದೀರಾ. ಎಷ್ಟೋ ಜನರು, ಮೇ ಬಿ ಕೆಲವೊಬ್ಬರು ನಿಮ್ಮ ರಿಲೇಟಿವ್ ಅಥವಾ ಕಝಿನ್ ಆ್ಯಂಡ್ ಈವನ್ ನಿಮ್ಮ ಪೇರೆಂಟ್ಸ್ ಬಗ್ಗೆ ಥಿಂಕ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ. ಕೆಲವೊಬ್ಬರು ಈವನ್ ನೀವು ಮದುವೆ ಆಗಿದ್ರೂ ಗಂಡನ ಬಗ್ಗೆ ಹೆಂಡತಿ ಬಗ್ಗೆನೇ ನೋಡ್ಕೊಂಡು ವಿಡಿಯೋ ಮಾಡ್ತಾ ಇರೋ ಚಾನ್ಸಸ್ ತುಂಬ ಇದೆ. ನೀವು ಜೊತೆಲಿದ್ರೂ ಅಷ್ಟು ಮಾತು ನಂಗೆ ಕಾಣಿಸ್ತಿಲ್ಲ. ಇದು ನಿಮ್ಗೆ ಅಪ್ಲಿಕೇಬಲ್ ಆಗಿಲ್ಲ ಅಂದರೆ ಓಕೆ, ಈ ಪಾರ್ಟ್ನ ನೀವು ಸ್ಕಿಪ್ ಮಾಡಿ. ಅದು ಯಾಕೆಂದರೆ ಎಲ್ಲರಿಗೂ ಎಲ್ಲ ರೆಸೊನೇಟ್ ಆಗಲ್ಲ ಅಲ್ಲ. ಮೇ ಬಿ ನೀವು ಎಕ್ಸ್ನೇ ನೋಡ್ತಾ ಇರ್ಬೋದು ಅಥವಾ ಜಸ್ಟ್ ಸಿಂಪಲಾಗಿ ನೋಡ್ತಾ ಇರ್ಬೋದು. ಜಸ್ಟ್ ಮೆಸೇಜ್ ನಿಮ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೈಟ್ ನಾವು ನೀವಿಬ್ಬರು ಜೊತೆಲಿದ್ದೀರಾ, ಬಟ್ ಡಿಸ್ಟೆನ್ಸ್ ಇದೆ ಮಾತಲ್ಲಿ ಅಥವಾ ಫಿಸಿಕಲಿ. ಇಲ್ಲ ಅಂತಂದರೆ ಫಿಸಿಕಲಿನೂ ದೂರ ಇದ್ದೀರಾ. ಇದೆರಡು ಎನರ್ಜಿ ನಂಗೆ ಕಾಣ್ತಾ ಇದೆ. ಆ್ಯಂಡ್ ನೀವು ಬದಲಾಗಿದ್ದೀರಾ, ನೀವು ಎವಾಲ್ವ್ ಅಂತೂ ಖಂಡಿತ ಆಗಿದ್ದೀರಾ. ಯಾವುದೇ ಕಾರಣಕ್ಕೂ ನನಗೆ ಈ ವ್ಯಕ್ತಿ ಬೇಕೇ ಬೇಕು ಅಂತ ಹಠ ಪಟ್ಕೊಂಡು ಒಂಥರ ಮಕ್ಕಳು ಚಂಡಿ ಹಿಡ್ಕೊಳ್ತಾರಲ್ಲ, ಆ ರೀತಿ ಎನರ್ಜಿ ಅಂತೂ ನಿಮ್ಮದು ಕಾಣ್ತಿಲ್ಲ. ನೀವು ಮೂವ್ ಆನ್ ಆಗಿದ್ದೀರ. ಬಟ್ ಕೆಲವೊಬ್ರಿಗೆ ಓಕೆ ಏನಾಗ್ಬೋದು ಅಂತ ಕ್ಯೂರಿಯಾಸಿಟಿ ಇದೆ. ಕೆಲವೊಬ್ರಿಗೆ ಓಕೆ ಇರಲಿ, ರಿಸಾಲ್ವ್ ಆಗಲಿ, ಅವರಾಗ ಅವರು ಎವಾಲ್ವ್ ಆಗಿ ಬರಲಿ, ನಾನು ಅವಕಾಶ ಕೊಡಲ್ಲ, ಬಂದರೂ ಅವರು
ಸಾರಿ ಕೇಳ್ಕೊಂಡು ಬರಬೇಕು ಅಂತ ಎನರ್ಜಿ ಇದೆ. ಬಟ್ ಸ್ಟಿಲ್ ನೀವಂತೂ ಅವರೇ ಬೇಕು ಅಂತ ಏನು ಗೊತ್ತಿಲ್ಲ. ಈ ವ್ಯಕ್ತಿಗೆ ನಿಮ್ಮ ಕಂಡ್ರೆ ತುಂಬ ಇಷ್ಟ ಇದೆ. ಸೊ ನೀವು ಲೈಫಲ್ಲಿ ಇಲ್ಲದೆ ತುಂಬ ಡಿಪ್ರೆಷನ್ ಹೋಗಿದ್ದಾರೆ. ಒಂದೇ ಅವ್ರನ್ನ ತಡೀತಾ ಇರೋದು ಅಹಂಕಾರ, ಈಗೋ. ಏನು ಹೇಳ್ತಾರಲ್ಲ, ಒಣಜಂಬ, ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ, ಆ ಥರ ಇವರು. ಅಂತಂದರೆ ಹುಡುಗನೇ ಅಂತಲ್ಲ, ನಾನು ಜಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದು. ಹುಡುಗಿನೂ ಕೂಡ ಆಗಿರ್ಬೋದು. ನೀವು ಒಂದು ಹುಡುಗಿಗೋಸ್ಕರ ವಿಡಿಯೋ ನೋಡ್ತಾ ಇರೋ ಅಂತ ಚಾನ್ಸಸ್ ಕೂಡ ಇದೆ. ಅವ್ರಿಗೆ ಈಗೋ ಒಂದಿದೆ. ನಿಮ್ಮ ಲೈಫಲ್ಲಿ ಅವರು ಬಂದರೆ ನಿಮ್ಮ ಲೈಫ್ ಹೆಂಗಾಗುತ್ತೆ ಗೊತ್ತಿಲ್ಲ. ಅವ್ರ ಲೈಫ್ ಅಂತೂ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಲೈಕ್ ನನಗೆ ಸನ್ ಎನರ್ಜಿ, ಸೂರ್ಯನ ಎನರ್ಜಿ ಕಾಣ್ತಾ ಇದೆ. ಇಲ್ಲಿ ಕಾರ್ಡಲ್ಲೇ ನೋಡ್ಬೋದು, ಸನ್ ಕಾರ್ಡ್ ಬಂದಿದೆ. ಅವ್ರ ಲೈಫಲ್ಲಿ ದಿಕ್ಕಾಪಾಲಾಗಿದ್ದಂಥ ಅವ್ರ ಲೈಫನ್ನ ನೀವು ನೇರಕ್ಕೆ ತಂದಿದ್ದೀರ. ಲೈಕ್ ಮೋಟಿವೇಶನ್ ಕೊಟ್ಟು, ಅಮೌಂಟಲ್ಲಿ ಹೆಲ್ಪ್ ಮಾಡಿ, ಆ್ಯಂಡ್ ಈವನ್ ನಿಮ್ಮಲ್ಲಿರುವಂಥ ಒಂದು ಕೈಂಡ್ನೆಸ್ಸು, ಒಂದು ಗೈಡೆನ್ಸು, ಲೈಫಲ್ಲಿ ಹಿಂಗೆ ಹೋಗಬೇಕು, ಈ ರೀತಿ ಇರಬೇಕು ಅಂತ ನೀವು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದೀರ. ಅವ್ರ ಲೈಫಲ್ಲಿ ಇವಾಗ ಏನಾಗಿದೆ ಅಂತಂದರೆ, ಇವಾಗ ಎಲ್ಲರಿಗೂ ಇದು ನೋಡಿ 9 ಆಫ್ ಕಪ್ಸ್ ಬಂದಿದೆ. ನೀವು ಅವ್ರ ಲೈಫಲ್ಲಿ ಇದ್ದರೆ ಅವ್ರು ಎಷ್ಟು ಖುಷಿಯಾಗಿರ್ತಾರೆ, ನಿಜವಾಗ್ಲೂ ಇಷ್ಟು ಖುಷಿಯಾಗಿರ್ತೀನಿ ನಾನು ಅಂತ ಅವ್ರು ಥಿಂಕ್ ಮಾಡ್ತಾ ಇದ್ದಾರೆ. ಒಂದೇನು ಅಂತಂದರೆ, ಅವ್ರ ಲೈಫಲ್ಲಿ ಎಲ್ಲನೂ ಅಚೀವ್ ಮಾಡಿದ್ದಾರೆ. ಬಟ್ ಒಂದೇ ಮಿಸ್ ಹೊಡಿತಾ ಇರೋದು ನೀವು. ಕೆಲವೊಬ್ಬರಿಗೆ ಅವ್ರು ಇನ್ನೂ ಅಚೀವ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಅಚೀವಿಂಗ್ ಲಿಸ್ಟಲ್ಲಿ ನೀವು ಕೂಡ ಒಬ್ಬರು. ಸೊ ಎನರ್ಜಿ ಈ ರೀತಿ ಬರ್ತಾ ಇದೆ. ಆ್ಯಂಡ್ ಅವ್ರು ತುಂಬ ಇನ್ನರ್ ಕಾನ್ಫ್ಲಿಕ್ಟ್, ಈ ಮನಸ್ಸಲ್ಲಿ ತುಂಬ ಹೊಡೆದಾಡ್ತಿದ್ದಾರೆ. ಒಂದೊಂದು ಟೈಮ್ ಈಗೋ ಬರ್ತಿದೆ, ಒಂದು ಟೈಮ್ ಜಂಬ. ಆ್ಯಂಡ್ ಪಾಸ್ಟಲ್ಲಿ ಆಗಿರುವಂಥ ಅವ್ರು ಮಾಡಿರುವಂಥ ಮಿಸ್ಟೇಕು ನೀವು ವಾಪಸ್ ಬಂದರೆ ಅಕ್ಸೆಪ್ಟ್ ಮಾಡ್ತೀರಾ ಇಲ್ವ ಅಂತ ತುಂಬ ಗೊಂದಲಮಯವಾಗಿದೆ ಅವ್ರ ಜೀವನ. ಸ್ಟಿಲ್ ನನಗೆ ಕಂಪ್ಲೀಟ್ ಅವ್ರು ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಇದ್ದಾರೆ ಇಲ್ವ ಅಂತ ಗೊತ್ತಿಲ್ಲ. ಯಾಕೆಂತಂದರೆ ಈ ರೀಡಿಂಗಲ್ಲಿ ನನಗೆ ಎನರ್ಜಿ ಕಾಣ್ತಾ ಇರೋದು, ಅವರು ನಿಮ್ಮ ಲೈಫಲ್ಲಿ ಬಂದರೆ ನೀವು ಖುಷಿಯಾಗಿರ್ತೀರ ಅನ್ನೋದಕ್ಕಿಂತ ನಿಮ್ಮನ್ನು ಅವ್ರ ಲೈಫಿಗೆ ಬಿಟ್ಕೊಂಡ್ರೆ ಅವರು ಎಷ್ಟು ಖುಷಿಯಾಗಿರ್ತಾರೆ ಅನ್ನೋದ್ರ ಬಗ್ಗೆನೇ ನಾನು ಅವಾಗಿಂದ ಮೆಸೇಜ್ ಕೊಟ್ಟೆ. ಸೊ ಅವರು ಅದೇ ರೀತಿ ಥಿಂಕ್ ಮಾಡ್ತಾ ಇರೋದು. ಅಂದರೆ ಸ್ಟಿಲ್ ಅವರು ನನಗೆ ಸ್ವಾರ್ಥಿ ಥರನೇ ಕಾಣ್ತಾ ಇದ್ದಾರೆ. ಸೊ ಇದು ನೀವು ಹೆಂಗೆ ತಗೊಳ್ತೀರ ಹಂಗೆ ಬಿಟ್ಟಿದ್ದು ಯೂನಿವರ್ಸಿಂದ ಮೆಸೇಜ್ ಬರ್ತಾ ಇದೆ. ಇದು ಹೆಂಗೆ ಅಂತಂದರೆ, ಈಗ ನಾನು ಯಾರನ್ನೂ ಇಷ್ಟಪಡ್ತೀನಿ ಅಂತಂದರೆ, ನಾನು ಅವ್ರ ಲೈಫಲ್ಲಿ ಹೋದರೆ ಅವ್ರ ಲೈಫ್ ಚೆನ್ನಾಗಿರಬೇಕು ಅಂತ ನಾನು ಫಸ್ಟ್ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಈ ವ್ಯಕ್ತಿ ಹೆಂಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ನೀವು ಅವ್ರ ಲೈಫಿಗೆ ಬಂದರೆ ಅವರೆಷ್ಟು ಇರ್ತಾರೆ, ಮುಂದೆ ಎಷ್ಟು ಚೆನ್ನಾಗಿ ಮೊದಲು ಅದೆಷ್ಟು ಚೆನ್ನಾಗಿದ್ರು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಯಾಕೆಂತಾರೆ ಇವಾಗ ಅವರು ಸಫರ್ ಪಡ್ತಾ ಇದ್ದಾರೆ. ಕಾರಣ ನೀವು ಅವ್ರ ಲೈಫಲ್ಲಿ ಇಲ್ಲ. ಸೊ ಅದಕ್ಕೆ ಅವ್ರು ತುಂಬ ನಿಮ್ಗೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇಲ್ಲೂ ಸ್ವಾರ್ಥತನ ತಾನೇ ಬಿಂಬಿಸ್ತಾ ಇರೋದು. ಯಾಕೆಂತಂದರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ ಅಂತ ಅವರು ಇನ್ನೂ ಯೋಚನೆ ಮಾಡಿಲ್ಲ. ನಿಮ್ಮ ದೇವ್ರ ಥರ ನೋಡಿದ್ದಾರೆ, ಒಳ್ಳೆಯವ್ರ ಥರ ನೋಡಿದ್ದಾರೆ. ಬಟ್ ಸ್ಟಿಲ್ ಅದು ಕೂಡ ಸ್ವಾರ್ಥತನ. ಯಾಕೆಂತಂದರೆ ಅವ್ರ ಬಗ್ಗೆನೇ ತಾನೇ ಥಿಂಕ್ ಮಾಡ್ತಾ ಇರೋದು. ನಾನು ಅವ್ರ ಲೈಫಲ್ಲಿ ಹೋದರೆ ಮೇ ಬಿ ಅವ್ರಿಗೆ ಇರಿಟೇಷನ್ ಆಗ್ಬೋದು, ನಾನು ಮತ್ತೆ ಹೋಗೋದು ಬೇಡ ಅಂತ ಥಿಂಕ್ ಮಾಡ್ತಿಲ್ಲ. ಅವ್ರು ನನ್ನ ಲೈಫಲ್ಲಿ ಇದ್ದರೆ ತುಂಬ ಚೆನ್ನಾಗಿರ್ತೀನಿ, ನನ್ನ ಲೈಫ್ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದಾರೆ. ಬಟ್ ಈಗ ಒಂದು ತಡೀತೈತೆ. ಬಟ್ ಸ್ಟಿಲ್ ನೀವು ಯೋಚನೆ ಮಾಡಿ, ಅವ್ರಿಗೆ ಈಗ ಒಂದು ಇಲ್ದೇ ನಿಮ್ಮನ್ನ ಅಪ್ರೋಚ್ ಮಾಡಿದ್ರೆ ಅವ್ರು ಚೆನ್ನಾಗಿರ್ತಾರೆ. ಸೊ ನೀವು ಚೆನ್ನಾಗಿರ್ತೀರ ಬಿಡ್ತೀರ ಅನ್ನೋದು ನಿಮಗೆ ಬಿಟ್ಟಿದ್ದು. ಸೊ ನಾನು ಮತ್ತೆ ಈ ವ್ಯಕ್ತಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತಲೂ ಹೇಳ್ತಾಯಿಲ್ಲ, ಮಾಡಬೇಡಿ ಅಂತಲೂ ಹೇಳ್ತಾಯಿಲ್ಲ. ಯಾಕೆಂದರೆ ಎಲ್ಲರ ದಾರಿ ಚೂಸ್ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಆಸ್ಟ್ರಾಲಜಿ ಟ್ಯಾರೋ ಅನ್ನೋದೆಲ್ಲ ಒಂಥರ ಗೂಗಲ್ ಮ್ಯಾಪ್ ಥರ, ನೀವು ಹಂಗೆ ಹೋಗ್ಬೇಕಂತಿಲ್ಲ. ಯು ಕ್ಯಾನ್ ಇಗ್ನೋರ್. ಸೊ ನಿಮ್ಮ ಲೈಫ್ನ ನೀವು ಸೃಷ್ಟಿ ಮಾಡ್ಕೊಳ್ಳೋರು ನೀವು. ಬಟ್ ನನಗೇನೋ ಈ ವ್ಯಕ್ತಿನ ನೀವು ಚೂಸ್ ಮಾಡ್ತೀರಾ ಅಂತ ಅನ್ನಿಸ್ತಿಲ್ಲ. ಯಾಕೆಂದರೆ ಇವು ಆಲ್ರೆಡಿ ಎವಾಲ್ವ್ಡ್. ಆ್ಯಂಡ್ ನಿಮ್ಗೆ ಗೊತ್ತು, ಮತ್ತೆ ಅವ್ರು ನಿಮ್ಮ ಲೈಫಲ್ಲಿ ಬಂದರೆ ಹೊಡೆದಾಟ ಬಡ್ದಾಟ ಜಗಳ ಅದೇ ರೀತಿ ಇದೆ. ನೀವು ಒಂಥರ ಓಲ್ಡ್ ಸೋಲ್. ನೀವು ತುಂಬ ಚಿಕ್ಕವರಾಗಿದ್ರು 30 ವರ್ಷ ಆಗಿದ್ರೆ ಆಲ್ರೆಡಿ 60 ವರ್ಷದ ಬುದ್ಧಿ ಇರುತ್ತೆ ನಿಮಗೆ. ಇನ್ನು 20ಸಲ್ಲಿರೋರ್ಗಂತೂ ಆಲ್ರೆಡಿ 40-45 ಏಜ್ ಇರೋಷ್ಟು ಮೆಚ್ಯೂರಿಟಿ ಇದೆ. ನೀವು ಏನು ಮತ್ತೆ ಬಿಟ್ಕೊಳ್ಳಲ್ಲ. ಬಟ್ ಈ ವ್ಯಕ್ತಿ ಅಂತೂ ತುಂಬ ಸಫರ್ ಪಡ್ತಾ ಇದ್ದಾರೆ, ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ಶನಿ ದೇಶ ಸ್ಟಾರ್ಟ್ ಆಗಿದೆ. ಒಂದೇ ಮಾತು ಹೇಳ್ಬೇಕಂದ್ರೆ, ಐ ಡೋಂಟ್ ನೋ, ಇದು ಯೂಟ್ಯೂಬ್ ನನ್ನ ವಿಡಿಯೋ ಯಾವುದೇ ಆದರೂ ನಾನು ಯಾವುದೂ ಏನು ಹೇಳ್ತಾರೆ ಶುಗರ್ ಕೋಟ್ ಮಾಡಲ್ಲ. ಏನು ಮೆಸೇಜ್ ಬರುತ್ತೆ ಡೆಲಿವರ್ ಮಾಡಬೇಕು. ಆಸ್ ಅ ಟ್ಯಾರೋ ರೀಡರ್ ನನ್ನ ಕರ್ತವ್ಯ ಅದು. ಯಾಕೆಂದರೆ ನಾನೇನೋ ಮೋಲ್ಡ್ ಮಾಡ್ತೀನಿ ಅಂತಂದರೆ ದೇವರಿಂದ ಬರುವಂಥ ಮೆಸೇಜನ್ನ ಚೇಂಜ್ ಮಾಡ್ತೀನಿ ಅಂತ. ಬಟ್ ಸ್ಟಿಲ್ ನಾವು ಹ್ಯೂಮನ್ ಆಗಿರೋದ್ರಿಂದ ಹ್ಯೂಮನ್ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ. ಇವ್ರದ್ದು ಅಂಡು ಸುಟ್ಟೋಗಿದೆ ಲೈಫಲ್ಲಿ ನಿಜವಾಗ್ಲೂ. ನೀವು ಹೆಂಗಾದರೂ ಅಂದ್ಕೊಳ್ಳಿ, ನಾನು ಬರೋ ಮೆಸೇಜ್ ಈವನ್ ಆ್ಯಕ್ಚುಲಿ ನಾನು ಲೋಕಲ್ ಕನ್ನಡ, ನಮ್ಮ ಮಂಡ್ಯ ಕನ್ನಡ ಯೂಸ್ ಮಾಡ್ತಿಲ್ಲ ಅಷ್ಟೇ. ಜಸ್ಟ್ ಸೂಪರ್ಫಿಷಿಯಲ್ ಆಗಿ ದೇವರಿಂದ ಬಂದಂಥ ಮೆಸೇಜ್ನ ಹ್ಯೂಮನ್ ಲ್ಯಾಂಗ್ವೇಜಲ್ಲಿ ಕನ್ವರ್ಟ್ ಮಾಡಿ ಮೇಲೆ ಹೇಳ್ತಾ ಇದ್ದೀನಿ. ಏನು ಹೇಳ್ತಾರೆ, ಆರೆಗೆ ಚೆನ್ನಾಗಿ ಖಾರದ ಪುಡಿ ಹಾಕಿ ಸಿಕ್ತವರೆಲ್ಲ ಹಿಂದ್ಗಡೆಯಿಂದ ಹಾಕಿದ್ದಾರೆ ಇವ್ರಿಗೆ. ಅಷ್ಟು ಕಿತ್ತರ್ದೋಗಿದೆ ಇವ್ರ ಜೀವನ. ಒಂಥರ ಆಯ್ಕೊಂಡು ತಿನ್ನೋರ ಹತ್ರ ಕಿತ್ಕೊಂಡು ತಿಂತಾರೆ ಅಂತಾರೆಲ್ಲ, ಆ ರೀತಿ ಬೀದಿಗೆ ಬಂದಿದ್ದಾರೆ. ಬೀದಿಗೆ ಬಂದು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಒಂದು ಮನೆ ಗತಿ ಇಲ್ಲದೆ ಇರೋ ಸ್ಟೇಜಿಗೆ ನನಗೆ ಹೋಗಿದೆ. ಈಗ ಎಷ್ಟೊಂದು ಜನಕ್ಕೆ ಹಿಂಗೆ ಆಗಿರ್ಬೋದು. ಮೇ ಬಿ ಅವ್ರ ಕೆಲಸ ಕಳ್ಕೊಂಡು ಫುಡ್ ಇಲ್ದೇ
ಬೀದಿ ಬೀದಿ ಅಲಿತಾ ಇದ್ದಾರೆ. ಇನ್ನು ಕೆಲವಷ್ಟು ಜನಕ್ಕೆ ಅವ್ರಿಗೆಲ್ಲ ಇದೆ, ಬಟ್ ಸ್ಟಿಲ್ ಏನೂ ಉಪಯೋಗ ಬರ್ತಿಲ್ಲ. ಅವ್ರ ಫ್ರೆಂಡ್ಸು ಫ್ಯಾಮಿಲಿ ಏನೂ ಬರ್ತಿಲ್ಲ. ಯಾಕೆಂತಂದ್ರೆ ನೀವಂತರ ಅವ್ರ ಕೈ ಈ ಕಾರ್ಡ್ ನೋಡಿ, ಹುಡುಗಿ ಹುಡುಗ ಅನ್ನೋದು ಮಾತ್ರ ನೋಡಬೇಡಿ. ಇದು ಜಸ್ಟ್ ಎನರ್ಜಿ, ಇದೊಂದು ಫೆಮಿನೈನ್ ಎನರ್ಜಿ. ಇಲ್ಲಿ ಸ್ಕೋಲ್ ಬಂದರೆ ಮ್ಯಾಸ್ಕನ್ ಎನರ್ಜಿ, ಅಂದರೆ ಹುಡುಗ ಹುಡುಗಿ ಎರಡೂ ಎನರ್ಜಿ, ಶಿವಶಕ್ತಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿದಂಥ ನಿಮ್ಮ ಎನರ್ಜಿ. ನೀವು ಅವ್ರನ್ನ ಕೈಯಲ್ಲಿ ಕಾಪಾಡ್ತಿದ್ರಿ. ಅದೇ ರೀತಿ ಕೆಲವೊಬ್ರು ಗೈಡು ಕೂಡ ಮಾಡ್ತಿದ್ರಿ, ಬೆದರಿಸಿ ಒಂದೊಂದು ಟೈಮ್ ನೀವು ಹಿಂಗಿರಬೇಕು, ಆ ರೀತಿ ಇರಬೇಕು ಅಂತ. ಲೈಕ್ ಅಪ್ಪ ಅಮ್ಮ ಎರಡೂ ರೀತಿ ಎನರ್ಜಿ ನೀವು ಕೊಟ್ಟಿದ್ದೀರಾ. ಸೊ ಎಸ್, ನೀವು ಅವ್ರ ಲೈಫಲ್ಲಿ ಬಂತಂದರೆ, ಅವರು ನಿಮ್ಮ ಲೈಫಲ್ಲಿ ಬಂದರೆ ನೀವು ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಲೈಕ್ ಏನಂತಾರೆ, ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಾನು ನಿಮಗೆ ಒಂದು ಗೈಡೆನ್ಸ್ ಕೊಡೋದು, ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಎಲ್ಲ ಏನು ಹೇಳ್ತಾರೆ ಅವ್ರು ದೂರ ಬಾಗ್ಲಾಗಿದೆ. ಬಟ್ ಒಂದೇ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈಗೋಯಿಂದ ಅಷ್ಟೇ ಇವರು ಬರೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಇವ್ರ ಎನರ್ಜಿ ಇವಾಗ ಗೊತ್ತಾಯ್ತಲ್ಲ. ಸೊ ಬಂದರೂ ಬರ್ಬೋದು ಅವರು, ಯಾಕೆಂತಂದ್ರೆ ಈಗೋ ಒಂದೊಂದು ಟೈಮ್ ಕಡಿಮೆ ಆದಾಗ ಯಾರು ಗೊತ್ತು, ಬರ್ಬೋದಲ್ಲ. ಹಣ್ಣು ಸುಟ್ಟು ಬೆಕ್ಕ ಆಡ್ದಂಗೆ ಆಡ್ತಾ ಇದ್ದಾರೆ ಇವರು. ಅಂತಂದರೆ ಬಾಲ ಸುಟ್ಟು ಬೆಕ್ಕು ಹುಡುಕ್ತಾ ಇರುತ್ತಲ್ಲ, ಎಲ್ಲಿ ಸುಟ್ಟಾಗೈತೆ ಅಂತ ಗೊತ್ತಿಲ್ಲದೇ. ಸೊ ಇವ್ರ ಲೈಫಲ್ಲಿ ನಿಮಗೆ ಬರೋ ಚಾನ್ಸಸ್ ಇದೆ. ವಿತಿನ್ 1 ಮಂತ್ ಒಳಗಡೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಬಟ್ ನಿಮ್ಗೇನು ಸಜೆಷನ್ ಇದೆ, ವ್ಯಕ್ತಿ ಒಳ್ಳೆಯವರ ಬೇಡವಾ, ಬಿಟ್ಕೊಳ್ಬೇಕಾ ಅಂತಂದ್ರೆ, ನಾನು ಆಲ್ರೆಡಿ ಹೇಳಿದೆ ಇಟ್ಸ್ ಅಪ್ ಟು ಯು. ಬಟ್ ಸ್ಟಿಲ್ ಬೇಡ, ನಿಮ್ಮದು ಆಸ್ತಿ ಪಾಸ್ತಿ ಹಣ ಎಲ್ಲನೂ ಕಳ್ಕೊಳ್ತೀರಾ. ಇಂಥವ್ರು ನಿಮ್ಮ ಲೈಫಲ್ಲಿ ಇದ್ದರೆ ನೀವು ಎವಾಲ್ವ್ ಆಗಿ, ಇದು ಒಂಥರ ಏನು ಹೇಳ್ತಾರೆ ಕಾರ್ಮಿಕ್ ಇವರು ಯಾವಾಗಲೂ ಹಿಂಗೆ ನಿಮ್ಮ ಹತ್ರ ಬಂದರೆ ನಿಮ್ಗಂತೂ ಕೊಡೋಲ್ಲ, ಹಿಂಗೆ ಕೇಳ್ತಾ ಇರ್ತಾರೆ. ಕಿತ್ಕೊಂಡು ಈ ಲೀಚ್ ಇರುತ್ತೆಲ್ಲ, ತಿಗಣೆ ರಕ್ತ ಕುಡಿಯುತ್ತಿಲ್ಲ, ಆ ರೀತಿ ಕುಡಿದು ಬಿಡ್ತಾರೆ ನಿಮ್ದು ಎನರ್ಜಿನ. ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನೋಡಿ. ನಂಗೆ ಒಂಥರ ಬ್ಲ್ಯಾಕ್ ಮ್ಯಾಜಿಕ್ ಥರನೂ ಕಾಣ್ತಾ ಇದೆ. ಅಂದರೆ ಅವ್ರು ಬ್ಲ್ಯಾಕ್ ಮ್ಯಾಜಿಕ್ ಥರ ಅಂತಲ್ಲ, ಕೈಂಡ್ ಅವ್ರು ನಿಮ್ಮ ಲೈಫಲ್ಲಿ ಬಂದರೆ ನಿಮ್ದು ಎನರ್ಜಿ ಡ್ರೈನ್ ಆಗುತ್ತೆ, ಕೈಂಡ್ ಆಫ್ ಇರಿಟೇಷನ್. ನೀವು ಆಲ್ರೆಡಿ ಎವಾಲ್ವ್ ಅಂತೂ ಆಗಿದ್ದೀರ, ಮುಂಚೆ ಥರ ಅಂತಿಲ್ಲ. ಮುಂಚೆ ನೀವು ಸಹಿಸ್ಕೊಳ್ತೀರಿ, ಇವಾಗಂತೂ ಬಂದರೆ ಇನ್ನೂ ಜಗಳನೇ ಆಡ್ಬಿಡ್ತೀರ. ಬಟ್ ಸ್ಟಿಲ್ ಇವ್ರು ಕೊಡೋದಿಲ್ಲ, ಯಾವಾಗಲೂ ಬೇಡದೆ ನಿಮ್ಮ ಲೈಫಲ್ಲಿ. ಎಲ್ಲ ವಿಷಯದಲ್ಲೂ ನಿಮ್ಮ ಹತ್ರ ಕಿತ್ಕೊಂಡು ತಿನ್ನುವಂಥ ಬುದ್ಧಿನೇ ಇವರು. ಅವಾಯ್ಡ್ ಮಾಡಿ ಆದಷ್ಟು. ಬಟ್ ಇದು ಇವ್ರ ಮೆಸೇಜ್. ನಿಮ್ಗೆ ಏನಾದರೂ ಪರ್ಸನಲ್ ರೀಡಿಂಗ್ ಹೀಲಿಂಗ್ ಬೇಕು ಅಂದರೆ ದಯವಿಟ್ಟು ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಆಲ್ರೆಡಿ ಹೇಳ್ದಿರ್ತಾರೆ. ಎಷ್ಟೊಂದು ಜನ ವೀಕ್ಲಿ 2 ವೀಡಿಯೋಸ್ ಹಾಕಿ ಅಂತ ಇದ್ದೀರ. ನನಗೆ ಹಾಕೋಕ್ಕೆ ಸಮಸ್ಯೆ ಅಂತೇನೂ ಇಲ್ಲ. ನಾನು 9 to 6 ಜಾಬ್ ಮಾಡ್ತಾಯಿದ್ದೀನಿ. ಅಲ್ಲಿ ಫೋನ್ ಅಲೋ ಇರಲ್ಲ, ನಂತರ ಏನು ಎಕ್ಸ್ಟ್ರಾ ಎಕ್ವಿಪ್ಮೆಂಟ್ ಇಲ್ಲ, ಮೊಬೈಲಲ್ಲೇ ಎಡಿಟ್ ಮಾಡಾಕ್ತಾಯಿದ್ದೀನಿ. ಸ್ಟಿಲ್ ನಾನು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಬಟ್ ವಿತೌಟ್ ಇಂಟ್ಯೂಷನ್ ನಾನು ಸುಮ್ಮನೆ ವೀಡಿಯೋ ಮಾಡೋಕ್ಕಾಗಲ್ಲ, ಮಾಡಬಾರ್ದು. ಇಂಟ್ಯೂಷನ್ ನನಗೆ ಹೆಂಗೆ ಬರುತ್ತೆ ಅದ್ರ ಮೇಲೆ ಮಾತ್ರ ಮಾಡ್ತೀನಿ. ಒಂದೊಂದು ಟೈಮ್ ವೀಕ್ಲಿ 2 ಹಾಕಿರ್ತೀನಿ, ವೀಕ್ಲಿ 1 ಹಾಕಿರ್ತೀನಿ. ಬಟ್ ಒಂದಂತೂ ನಾನು ತಪ್ಪಿಸಲ್ಲ. ನಂಬರ್ ಆಫ್ ವೀಡಿಯೋಕ್ಕಿಂತ ನಿಮಗೆ ನನ್ನ ನಂಬರ್ ಆಫ್ ವೀಡಿಯೋನ ಕಡಿಮೆ ಹಾಕಿದ್ರು ಕ್ವಾಲಿಟಿ ಅಂತೂ ನಾನು ನಿಮ್ಗೆ ತಲುಪಿಸ್ತಿರ್ತೀನಿ ಖಂಡಿತ. ಆ್ಯಂಡ್ ನಿಮಗೆ ಕಂಪ್ಲೀಟ್ ರೆಸೊನೇಟ್ ಆಗುವಂಥ ಮೆಸೇಜೇ ನಾನು ಕೊಡ್ತಾಯಿದ್ದೀನಿ, ಅದರ ನಂಬಿಕೆ ಇದೆ. ಆ್ಯಂಡ್ ನಿಮ್ಮ ಪ್ರೀತಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಯಾಕೆಂತಂದ್ರೆ ನೀವು ವೀಡಿಯೋ ಜಾಸ್ತಿ ಕೇಳ್ತಾ ಇದ್ದೀರಾ ಅಂದರೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಬಟ್ ನಾನು ನಿಜ ಹೇಳ್ಬೇಕಲ್ವ, ಸುಮ್ಮನೆ ಇದು ವ್ಲಾಗ್ ಅಲ್ಲ, ಸುಮ್ಮನೆ ಕೂತು ನಂಬರ್ ಆಫ್ ವೀಡಿಯೋಸ್ನ ಮಾಡೋದಕ್ಕೆ. ಆ್ಯಂಡ್ ನಾನು ಈ ವಿಡಿಯೋ ಯಾವ ರೀತಿ ಮಾಡ್ತೀನಿ ಅಂತಂದರೆ, ನಾನು ಮೆಡಿಟೇಷನ್ ಆದಮೇಲೆ 5-6 ವಿಡಿಯೋ ನಾನು ಒಟ್ಟಿಗೆ ಮಾಡ್ತೀನಿ. ಆಮೇಲೆ ಎಡಿಟ್ ಮಾಡೋದು ಲೇಟ್ ಆಗುತ್ತೆ. ಈವನ್ ನಾನು ರ್ಯಾಪಿಡಲ್ಲಿ ಹೋಗ್ಬೇಕಾರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಡ್ಕೊಂಡೆಲ್ಲ ವೀಡಿಯೋನ ಎಡಿಟ್ ಮಾಡಿ ಮುಂಚೆನೇ ಅಪ್ಲೋಡ್ ಮಾಡಿರ್ತೀನಿ, ಡೇಟ್ ಫಿಕ್ಸ್ ಮಾಡಿ. ಯಾಕೆಂದರೆ ಗೊತ್ತಿಲ್ಲ, ನನ್ನ ಲೈಫಲ್ಲಿ ನಾನು ತುಂಬ ಬ್ಯುಸಿ ಇದ್ದೀನಿ, ವರ್ಕು ಈವನ್ ಪರ್ಸ್ನಲ್ ಲೈಫ್ ಅಂತ. 1 ಮಂತದ್ದು ಒಂದೊಂದು ಟೈಮ್ ಅಪ್ಲೋಡ್ ಮಾಡಿಬಿಟ್ಟು 1 ಮಂತ್ ಆರಾಮಾಗಿರ್ತೀನಿ. ಆ ರೀತಿ ನಡೀತಾ ಇದೆ. ನಾನು ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಯಾಕೆಂತಂದರೆ ಒಂದೊಂದು ಟೈಮ್ ನಾನು 2-3 ಆಗ್ತಾಗ ಹೆಂಗೆ ಸಾಧ್ಯ ಅಂತ ನೀವು ಅಂದ್ಕೊಳ್ಬೋದು. ಬಟ್ ನಾನು ಬಿಫೋರೇ ಮಾಡಿರ್ತೀನಿ. ಇದು ನಾನು ಈ ವಿಡಿಯೋ ನಾನು ಇನ್ನು ಜುಲೈ ಮಿಡ್ಡಲ್ಲೇ ನಾನು ಇದನ್ನು ಮಾಡ್ತಾ ಇರೋದು 2026 ಬಟ್ ನಾನು ನಿಮ್ಗೆ ವಿಡಿಯೋ ರೀಚ್ ಆಗೋಷ್ಟಲ್ಲೇ ಆಗಸ್ಟ್ ಆಗಿರುತ್ತೆ, ಅಥವಾ ಯಾವಾಗ ಸಿಗುತ್ತೆ ನಿಮ್ಗೆ ಗೊತ್ತಿಲ್ಲ, ಟೈಮ್ಲೆಸ್ ಟ್ಯಾರೋ ರೇಡಿಯೋಗಿಂದ. ಬಟ್ ನಾನು ಯೂಟ್ಯೂಬ್ ಚಾನಲ್ ಬಿಡುಗಡೆ ಆಗೋದು ಆಗಸ್ಟಲ್ಲಿ. ಅಂತಂದರೆ ನಾನು ಆಗಸ್ಟ್ಗೆ ಆಲ್ರೆಡಿ ಈಗಲೇ ನಾನು ಮಾಡಿ ಬಿಟ್ಬಿಟ್ಟಿರ್ತೀನಿ. ಸೊ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಾಗುತ್ತಿಲ್ಲ ನನ್ನ ಲೈಫ್ ಎಷ್ಟು ಬ್ಯುಸಿ ಆಗ್ಬೋದು ಅಂತ. ಆ್ಯಂಡ್ ಅನ್ಪ್ರೆಡಿಕ್ಟಬಲ್ ಇದ್ದಾಗ ನಾನು ಮುಂಚೆನೇ ಮಾಡ್ತಾಯಿದ್ದೀನಿ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅಪ್ಕಮಿಂಗ್ ಡೇಸಲ್ಲಿ ನನ್ನ ಲೈಫ್ನು ಯೂನಿವರ್ಸ್ ತುಂಬ ಫ್ರೀ ಆಗಂಗೆ ಕೊಡುತ್ತೆ ಅಂತ ನಾನು ಆಲ್ರೆಡಿ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ. ಅವಾಗ ವೀಡಿಯೋಸ್ ಜಾಸ್ತಿ ಮಾಡ್ತೀನಿ. ಸದ್ಯಕ್ಕೆ ನಿಮ್ಗೇನೂ ಮೋಸ ಮಾಡ್ದೇ ನಾನು ರಿಯಲ್ ಮೆಸೇಜ್ನ ಅಟ್ಲೀಸ್ಟ್ ವೀಕ್ಲಿ 1 ವೀಡಿಯೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ಆ್ಯಂಡ್ ಈವನ್ ನಾನು ಶಾರ್ಟ್ಸ್ ಕೂಡ ಹಾಕ್ತೀನಿ ವೀಕ್ಲಿ ಥ್ರೈಸ್. ಶಾರ್ಟ್ ಮೆಸೇಜಲ್ಲಿ ನಿಮ್ಗೆ ಏನಾದರೂ ಸಿಗಲಿ ಅಂತ. ಸಾರಿ, ನಂದು ಗಂಟ್ಲು ಕಿಚ್ಚಾಯಿತು, ಅದಕ್ಕೆ ನೀರು ಕೊಡಿದೆ. ಆ್ಯಂಡ್ ಈವನ್ ನಂದು ಇನ್ಸ್ಟಾ ಕನ್ನಡ ಇಂಗ್ಲೀಷ್ 2 ಚಾನಲ್ ಇದೆ. ನಿಮಗೆ ಅಲ್ಲೂ ಮೆಸೇಜ್ಗಳು ಸಿಗುತ್ತೆ, ಅದನ್ನು ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಇಂಗ್ಲೀಷ್ ಚಾನಲ್ ಆಗಿದ್ರೂ ನಾನು ಕಾರ್ಡ್ ರೀಶಫಲ್ ಮಾಡಿದಾಗ ಮೆಸೇಜ್ ಡಿಫ್ರೆಂಟ್ ಇರುತ್ತೆ, ನಿಮಗೆ ಅಲ್ಲೂ ಕೂಡ ಮೆಸೇಜ್ ಸಿಗ್ಬೋದು.
ಥ್ಯಾಂಕ್ ಯು ಸೋ ಮಚ್. ಇಷ್ಟು ಪ್ರೀತಿ ನನ್ನ ಚಾನಲ್ ಕೊಡ್ತಾ ಇದ್ದೀರಾ. ನಾನು ನಿಜವಾಗ್ಲೂ ಇದೊಂದು ನೆಕ್ಸ್ಟ್ ಯಾವಾಗಾದರೂ ನಾನು ವೀಡಿಯೋ ಮಾಡ್ತೀನಿ, ನನ್ನ ಲೈಫಲ್ಲಿ ಏನೇನೆಲ್ಲ ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ಎಷ್ಟೆಲ್ಲ ನಿಜ ಆಯಿತು ಅಂತ. ಸೊ ಇದು ಕೂಡ ನಾನು ಒನ್ ಆಫ್ ಮೈ ಮ್ಯಾನಿಫೆಸ್ಟೇಷನ್. ನನಗೆ ಇಷ್ಟು ಜನ ಸಬ್ಸ್ಕ್ರೈಬ್ ಆಗ್ತಾರೆ, ಈ ರೀತಿ ಕಮೆಂಟ್ ಆಗ್ತಾರೆ, ಪ್ರೀತಿ ಕೊಡ್ತಾರೆ ಅಂತ ನಾನು ವಿಷನ್ ಬೋರ್ಡಲ್ಲಿ ಇಟ್ಟಿದ್ದೆ, ಅದೆಲ್ಲ ಸಕ್ಸಸ್ ಆಗಿದೆ. ಅದನ್ನು ನಿಮ್ಮ ಮೂಲಕ ನಂಗೆ ನನಸಾಗಿದೆ. ಅದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ಪ್ರೀತಿ ನಿಜವಾಗ್ಲೂ ನೀವು ಕೊಡುವಂಥ ಪ್ರೀತಿ ನನಗೆ ಸಮ್ಟೈಮ್ ಐ ಫೀಲ್ ನಾನು ಎಲ್ಲೋ ಏನೋ ಕಳ್ಕೊಂಡಿದ್ದರೆ, ಪಾಸ್ಟಲ್ಲಿ ಕಳ್ಕೊಂಡಿದ್ದೆಲ್ಲ ನಿಮ್ಮ ಮೂಲಕ ನನಗೆ ವಾಪಸ್ ಸಿಗ್ತಿದೆ ಅಂತ. ಧನ್ಯವಾದಗಳು. ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ, ಪ್ರೋತ್ಸಾಹ ಇದೇ ರೀತಿ ಇರಲಿ. ಅದೇ ನನಗೆ ಇನ್ನೂ ಮೋಟಿವೇಶನ್ ಮಾಡುತ್ತೆ ಇನ್ನೊಂದಷ್ಟು ವೀಡಿಯೋ ಮಾಡೋದಕ್ಕೆ.